ನೀವು ಒಳ್ಳೊಳ್ಳೆ ಸ್ಕೂಲು ಕಾಲೇಜಲ್ಲಿ ಓದಿರ್ತೀರಾ, ಗೌರ್ಮೆಂಟ್ ಸ್ಕೂಲ್ ನೋಡಿ ಏನು ಅನ್ಕೊಂತಿರೋ ಏನೋ. ಹಾಗೇನಿಲ್ಲ, ಇಟ್ಸ್ ನೈಸ್. ನಾನು ಕಾಯಕ ಮಾಡ್ತಿರೋಂಥ ಕೈಲಾಸ ಇದು. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಕಣ್ರಪ್ಪ. ಯಾರು ಸರ್ ಮಿಸ್ಸು? ಹೊಸ ಮಿಸ್ಸಾ? ಎಕ್ಸಾಮೇ ಮುಗ್ದೋಯ್ತಲ್ಲ ಸರ್, ಇವಾಗ ರಿಸಲ್ಟ್ ಕಾಯ್ತಿದ್ದೀವಿ. ಇವಾಗ ಹೊಸ ಮಿಸ್ ಯಾಕೆ ಬಂದಿದ್ದಾರೆ? ಮುಂದಿನ ವರ್ಷದಿಂದ ಇವರು ಪಾಠ ಮಾಡ್ತಾರಾ ಸರ್? ಅವರು ಮಿಸ್ ಎಲ್ಲ ಕಂಡ್ರು, ಸಂಜು ಮಿಸ್ಟ್ರು ಮಿಸ್ಸಸ್ಸು. ನಮಸ್ತೆ, ನಾನು ಶೈಲಜಾ. ನಮಸ್ತೆ. ಓ ಸರ್ ಮಿಸ್ಸಾ ನೀವು? ಹಾಗಾದ್ರೆ ಸರ್ ಪಾಠ ಹೇಳ್ಕೊಡ್ತೀರಾ ಮಿಸ್? ಏಯ್, ಮಿಸ್, ನಮ್ಮ ಸಂಜು ಮಿಸ್ ತುಂಬ ಒಳ್ಳೆಯವರು. ನಮಗೆ ಪೆನ್ನು, ಪೆನ್ಸಿಲು, ಜಾಮಿಂಟ್ರಿ ಬಾಕ್ಸ್ ಎಲ್ಲ ಕೊಡಿಸಿದ್ದಾರೆ. ಬೇರೆ ಟೀಚರ್ಸ್ ಎಲ್ಲ ನಮಗೆ ಪಾಠ ಅರ್ಥ ಆಗಿಲ್ಲ ಅಂದರೆ ನಾವು ತಪ್ಪು ಮಾಡಿದ್ರೆ ಹೊಡಿತಾರೆ, ಆದರೆ ಸಂಜೀವ್ ಮೇಷ್ಟ್ರು ಯಾವತ್ತೂ ನಮ್ಗೆ ಹೊಡೆದಿಲ್ಲ. ಮೇಷ್ಟ್ರು ಮನೇಲೇನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ನಿಮ್ಮ ಪಾಠ ಅರ್ಥ ಆಗಿಲ್ಲ ಅಂದರೆ ಅವ್ರಿಗೆ ಹೊಡಿಬೇಡಿ ಮಿಸ್. ಏಯ್, ಎಲ್ಲರೂ ಸ್ವಲ್ಪ ಸೈಲೆನ್ಸ್. ಎಕ್ಸಾಮ್ ಮುಗಿದ್ರು ಯಾಕೆ ಸ್ಕೂಲಿಗೆ ಬಂದಿದ್ದೀರಾ ನೀವೆಲ್ಲ? HM ಸರ್ ಬರಕ್ಕೆ ಹೇಳಿದ್ರು ಸರ್. ಬಂದ್ ಕೆಲಸ ಆಯ್ತು ತಾನೇ? ಆಯ್ತು ಸರ್. ನೋಡಿ, ರಜಾ ಇದೆ ಅಂತ ಓದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಓದ್ಕೊಳ್ಳಿ. ಓಕೆ ಸರ್. ಬನ್ನಿ ಅಮೃತ. ಬಾಯ್ ಮಿಸ್. ಬಾಯ್ ಮಿಸ್. ದೇವ್ರೆ, ತಾತ ಇಲ್ಲಿವರೆಗೂ ಯಾರಿಗೂ ಕೆಟ್ಟದ್ ಬಯಸ್ದವ್ರಲ್ಲ. ಅವ್ರ ಮಡ್ಲಲ್ಲಿ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಖುಷಿ ಖುಷಿಯಾಗಿ ಬೆಳಿಬೇಕು ಅನ್ಕೊಳ್ಳೋ ಆಲದ ಮರ ಅವರು. ನಾನು ಆ ಮನೇಲಿ ಇರದೇ ಇದ್ರೂ ಪರವಾಗಿಲ್ಲ ದೇವ್ರೆ, ತಾತ ಇರಬೇಕು. ನಾನು ನಿನ್ನನ್ನು ನಂಬಿದ್ದೀನಿ, ನೀನು ನನ್ನ ಕೈ ಬಿಡಲ್ಲ ಅಂತಾನೂ ಅನ್ಕೊಂಡಿದ್ದೀನಿ. ಪ್ಲೀಸ್ ಅಪ್ಪ, ತಾತ ಬೇಗ ಹುಷಾರಾಗಿ ಮೊದಲಿನ ಥರ ಎಲ್ಲರ ಜೊತೆ ಖುಷಿ ಖುಷಿಯಾಗಿರೋ ಹಾಗೆ ಮಾಡು. ದೇವಸ್ಥಾನದಿಂದ ಹೋಗ್ತಾ ಇಲ್ಲೇ ಸ್ವಲ್ಪ ಮುಂದೆ ಐಸ್ ಕ್ರೀಮ್ ಪಾರ್ಲರ್ ಇದೆ, ಹೋಗ್ತಾ ತಿನ್ಕೊಂಡು ಹೋಗೋಣ. ಆದ್ರೆ ಲಕ್ಷ್ಮಿ ಅಲ್ಲೆಲ್ಲ ಬರೋ ತರ ಫ್ರೀ ಮೈಂಡ್ ಇದೆಯಾ ಅಂತ ಗೊತ್ತಿಲ್ವಲ್ಲ, ಅವಳು ಆಲ್ರೆಡಿ ಟೆನ್ಷನ್ ಆಗಿದ್ದಾಳೆ. ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸೋಣ. 1 ಸ್ಪೂನ್ ಐಸ್ ಕ್ರೀಮ್ ನಾಲ್ಗೆ ಮೇಲೆ ಬಿದ್ರೆ ಅವಳೆ ತಣ್ಣಗಾಗ್ಬಿಟ್ಟ. ಸಾರಿ ಅಮ್ಮ, ನಾನು ನೋಡಲಿಲ್ಲ. ನಾವು ನೋಡ್ಲಿಲ್ಲ ಅಂದ್ರೂ ಆ ದೇವ್ರ ದೃಷ್ಟಿ ಯಾವಾಗ್ಲೂ ನಮ್ಮೇಲಿರುತ್ತೆ. ತಗೊಳಮ್ಮ, ದೇವಿ ಪ್ರಸಾದ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಒಳ್ಳೇದಾಗತ್ತೆ. ತಗೊಳಮ್ಮ. ಮಾಂಗಲ್ಯಕ್ಕೂ ಅರಿಶಿನ ಕುಂಕುಮ ಇಟ್ಕೊಳ್ಳಮ್ಮ. ಯಾಕಮ್ಮ ಗಾಬರಿ ಆದೆ? ನಿನ್ ಕುತ್ತಿಗೆಲಿರೋದು ಮಾಂಗಲ್ಯ ತಾನೇ? ಗೊತ್ತಾಗುತ್ತೆ ಕಣಮ್ಮ. ಮನ್ಸಿಂದ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಇಟ್ಕೋ. ಸೇರ್ ಒದ್ದು ಬಂದ ಮನೆಗೆ ಒಳ್ಳೇದಾಗ್ಲಿ ಅಂತ ದೇವ್ರಲ್ಲಿ ಕೇಳ್ಕೊ. ಎಲ್ಲ ಒಳ್ಳೇದಾಗತ್ತೆ. ಎಲ್ಲೇ ಇವಳು ಬಿಡೇನು ನಿನ್ನ ಪಾದ ಅಂತ ಗರ್ಭಗುಡಿ ಮುಂದೆನೆ ಸೆಟ್ಲ್ ಆದ್ಲ ಹೆಂಗೆ? ಬಿಟ್ರೆ ಇಲ್ಲೇ ಇದ್ಬಿಡ್ತಾಳೇನೋ ಅವಳು. PG ಊಟಕ್ಕಿಂತ ದೇವಸ್ಥಾನ ಪ್ರಸಾದನೇ ಚೆನ್ನಾಗಿರುತ್ತೆ ಅಂತ ಇಲ್ಲೇ ಸೆಟ್ಲ್ ಆದ್ಲ ಹೆಂಗೆ? ಅದನ್ನಾದ್ರೂ ಕನ್ಫರ್ಮ್ ಮಾಡ್ಕೊಂಬರೋಣ ನಡಿ.
ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ಎಲ್ಲ ಒಳ್ಳೇದಾಗುತ್ತೆ, ತಗೋ. ಬನ್ನಿ. ಓ, ಬರಬೇಕು ದಂಪತಿಗಳು. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸಂಜೀವ್ ಸರ್, ಇವತ್ತಾದ್ರೂ ನೀವು ಹೆಂಡತಿ ಮಕ್ಕ ತೋರಿಸಿದ್ರಲ್ಲ ನಮ್ಗೆಲ್ಲ. ಸಂಸಾರದ ಗುಟ್ಟು ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ನಿಜ, ಆದ್ರೆ ನಿಮ್ಮ ಹೆಂಡ್ತಿನೇ ಗುಟ್ಟಾಗಿಟ್ಬಿಟ್ರಲ್ಲ, ನಮ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ. ಇಲ್ಲ ಹಾಗೇನಿಲ್ಲ, ನಿಮ್ಮೆಲ್ಲರಿಗೂ ಇವ್ರನ್ನ ಪರಿಚಯ ಮಾಡಿಸೋ ಟೈಮ್ ಸಿಕ್ಕಿರಲಿಲ್ಲ ಅಷ್ಟೇ. ಅಮೃತ ಅವರೇ, ಇವರು ಗೀತಾಮಣಿ, ಹಿಂದಿ ಇಂಗ್ಲೀಷ್ 2 ಸಬ್ಜೆಕ್ಟ್ಸ್ ತೊಗೊತಾರೆ. ಇವರು ಶ್ರೀನಿವಾಸ್ ಸರ್, ಸೋಷಿಯಲ್ ಸೈನ್ಸ್. ಇವರು ರಾಮಯ್ಯ ಅಂತ ನಮ್ಮ HM, ಜೊತೆಗೆ ಸೈನ್ಸ್ ಕೂಡ ತೊಗೊತಾರೆ. ನಮಸ್ಕಾರ ನಮ್ಮ. ನಾನು ಗಣಿತ. ಅಯ್ಯೋ, ಅದು ನಿಮ್ಗೆ ಗೊತ್ತಲ್ವಾ? ನಾನು ಕನ್ನಡ ಶಿಕ್ಷಕ, ಅದೂ ನಿಮಗೆ ಗೊತ್ತಿದೆ. ಸಿಹಿ ತಗೊಳ್ಳಿ. ಸ್ವೀಟಾ? ಏನು ವಿಶೇಷ? ಸಂಜೀವ್, ನೀವು ನಿಮ್ಮ ಹೆಂಡತಿ ಜೊತೆಗೆ ನಮ್ಮ ಶಾಲೆಗೆ ಬಂದಿರೋದೇ ವಿಶೇಷ. ನೀವು ಬರ್ತಿರೋದನ್ನ ದೂರದಿಂದಲೇ ನೋಡಿದೆ. ತಕ್ಷಣ ಮೋಹನ್ ಫೋನ್ ಮಾಡಿಬಿಟ್ಟು ಸ್ವೀಟ್ ತಗೊಂಬರೋದಕ್ಕೆ ಹೇಳಿದೆ. ತಗೊಳ್ಳಿ. ಅಮೃತ ಅವರೇ, ನೀವು ನಿಮ್ಮ ಗಂಡನ ಕರ್ಕೊಂಡು ನಮ್ಮ ಮನೆಗೆ ಒಂದ್ಸತಿ ಊಟಕ್ಕೆ ಬರಬೇಕು. ಹ್ಞೂ ಸರ್, ಬರ್ತೀನಿ. ಬರೇ ಮುಖ್ಯೋಪಾಧ್ಯಾಯರ ಮನೆಗೆ ಬಂದ್ರಷ್ಟೇ ಸಾಲದು, ಪ್ರತಿಯೊಂದು ಶಿಕ್ಷಕರ ಮನೆಗೆ ಬಂದು ಸತಿಪತಿಯರು ನಮ್ಮ ಸತ್ಕಾರವನ್ನ ಸ್ವೀಕಾರ ಮಾಡಬೇಕು.